ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ HPCL ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಈ HPCL ನಲ್ಲಿ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ HPCL ನ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜೂನ್ 1, 2025. ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವಂಥ ಫ್ರೆಷರ್ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜೂನ್ 30, 2025. ಇನ್ನು ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜುಲೈ 15, 2025 ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆಗಳ ವಿವರ, ವಯೋಮಿತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ 10 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 30,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಗರಿಷ್ಠ 25 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಯಾವುದೇ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅದು BA ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು, BSc ಆಗಿರ್ಬೋದು, BE ಆಗಿರ್ಬೋದು ಅಥವಾ BTech ಆಗಿರ್ಬೋದು. ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ. ಫ್ರೆಷರ್ ಇದ್ದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ವಿಭಾಗ ಪ್ರತಿ ತಿಂಗಳಿಗೆ 30,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 50 ಖಾಲಿ ಹುದ್ದೆಗಳಿರುವಂಥದ್ದು. ಗರಿಷ್ಠ 25 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಎಲ್ಲ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 25 ವರ್ಷ ಆಗಿರ್ತದೆ ಸ್ನೇಹಿತರೆ. ಡಿಪ್ಲೊಮಾದೊಳಗೆ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ವಿಭಾಗ ಪೇಮೆಂಟ್ ಸೇಮ್ ಸ್ನೇಹಿತರೆ, 15 ಹುದ್ದೆಗಳಿರುವಂಥದ್ದು. ಡಿಪ್ಲೊಮಾದೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಕಂಟ್ರೋಲ್ ವಿಭಾಗ 19 ಹುದ್ದೆಗಳು ಖಾಲಿ ಇರುವಂಥದ್ದು. ಗರಿಷ್ಠ ವಯೋಮಿತಿ 25 ವರ್ಷ ಆಗಿರ್ತದೆ. ಪೇಮೆಂಟ್ ಅಂತೂ ಸೇಮ್ ಸ್ನೇಹಿತರೆ, ಪ್ರತಿ ತಿಂಗಳಿಗೆ 30,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. ಕೆಮಿಸ್ಟ್ರಿ ವಿಷಯದೊಳಗೆ BSc ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ BSc ಒಳಗೆ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 98 ಹುದ್ದೆಗಳಿರುವಂಥದ್ದು. ಗರಿಷ್ಠ ವಯೋಮಿತಿ 25 ವರ್ಷ ಆಗಿರ್ತದೆ. ಮೆಕ್ಯಾನಿಕಲ್ ಎಂಜಿನಿಯರ್ ಅಥವಾ ಅದಕ್ಕೆ ಇಕ್ವಿಲೆಂಟ್ ಆಗಿರುವಂಥ ಸ್ಟ್ರೀಮಿನಲ್ಲಿ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 35 ಹುದ್ದೆಗಳಿರುವಂಥದ್ದು. ಗರಿಷ್ಠ ವಯೋಮಿತಿ 25 ವರ್ಷ. ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿರ್ಬೋದು ಅಥವಾ ಅದಕ್ಕೆ ಇಕ್ವಿಲೆಂಟ್ ಆಗಿರುವಂಥ ಇಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ ನೀವು BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್, ಇದಕ್ಕೂ ಕೂಡ ಪೇಮೆಂಟ್ 50,000 ರೂಪಾಯಿ ಇರುವಂಥದ್ದು. 16 ಹುದ್ದೆಗಳದಾವ್ರಿ. ಗರಿಷ್ಠ ವಯೋಮಿತಿ 25 ವರ್ಷ. ಸಿವಿಲ್ ಇಂಜಿನಿಯರ್ ಅಥವಾ ಇದಕ್ಕೆ ಇಕ್ವಿಲೆಂಟ್ ಆಗಿರುವಂಥ ಇಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರ್ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 26 ಹುದ್ದೆಗಳು ಅದಾವ್ರಿ. ಗರಿಷ್ಠ ವಯೋಮಿತಿ 25 ವರ್ಷ. ಕೆಮಿಕಲ್ ಇಂಜಿನಿಯರ್ ಅಥವಾ ಅದಕ್ಕೆ ಇಕ್ವಿಲೆಂಟ್ ಆಗಿರುವಂಥ ಯಾವುದೇ ಇಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ ಅಂದರೆ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. ವೇಕೆನ್ಸಿ 24 ಅದಾವ. ಗರಿಷ್ಠ 27 ವರ್ಷ ವಯೋಮಿತಿ ತನಕ ಅರ್ಜಿ ಸಲ್ಲಿಸಬಹುದು. ಯಾವುದಾದ್ರೂ ಡಿಗ್ರಿ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಪಾಸ್ ಮಾಡಿರಬೇಕು. ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. 3 ವರ್ಷದ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಡಿಗ್ರಿ ಪಾಸ್ ಮಾಡಿ ಅದ್ರ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಕೂಡ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಏನು ಇಲ್ಲಿ ತನಕ ಏನು ಹೇಳಿನಲ್ರಿ, ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆಫೀಸರ್ HR ವಿಭಾಗ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 6 ಹುದ್ದೆಗಳದಾವ್ರಿ. ಗರಿಷ್ಠ 27 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಪೋಸ್ಟ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಯಾವುದಾದ್ರೂ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. HR ಆಗಿರಬಹುದು, ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರ್ಬೋದು,
ಸೈಕಾಲಜಿ ಆಗಿರಬಹುದು. ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನನ್ನು ಪಾಸ್ ಮಾಡಿರಬೇಕು. ಇನ್ ಕೇಸ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ HR ಆಗಿರ್ಬೋದು ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವು ಎರಡರೊಳಗೆ ಒಂದರ ವಿಷಯದಲ್ಲಿ ಸ್ಪೆಷಲೈಸೇಷನ್ ಒಂದಿಗೆ MBA ಪಾಸ್ ಮಾಡಿದರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಂದ್ರೆ ಫ್ರೆಷರ್ ಇದ್ದವರು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಆಫೀಸರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ವಿಭಾಗ, ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. ಒಂದೇ ಒಂದು ವೇಕೆನ್ಸಿ ಅದಾರಿ, ಗರಿಷ್ಠ 27 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸ್ ಮಾಡಿರಬೇಕು. ಅದರ ಜೊತೆಗೆ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು ಅಥವಾ ಸಿವಿಲ್ ಆಗಿರ್ಬೋದು. ಇವಿಷ್ಟು ಸ್ಟ್ರೀಮ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ನೀವು BA ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಎಲ್ಲಾ ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇರುವಂಥದ್ದು. ಇನ್ನೂ ವಿವಿಧ ರೀತಿಯ ಹುದ್ದೆಗಳಲ್ಲಿ ಇರುವಂಥದ್ದು ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಯಾಕಂದ್ರೆ ಈ ಎಲ್ಲ ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಆದರೆ 18 ವರ್ಷ ಈ ರೀತಿ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇರುವಂಥದ್ದು. ಇಲ್ಲಿ ನೋಡ್ರಿ 21 ವರ್ಷ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಈ ರೀತಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಈ ಹುದ್ದೆಗಳದ ಡೀಟೇಲ್ಸ್ ಒಮ್ಮೆ ನೋಡ್ರಿ. ನೀವು ಎಲಿಜಿಬಲ್ ಇದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಆಗಲೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಇಕ್ವಿಲೆಂಟ್ ಆಗಿರುವಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನಲ್ಲಿ BA ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದೆ ಸ್ನೇಹಿತರೆ. ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಇಕ್ವಿಲೆಂಟ್ ಆಗಿರುವಂಥ ಇಂಜಿನಿಯರಿಂಗ್ ಸ್ಟ್ರೀಮ್ಗಳು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಕ್ವಿಲೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಗಳು. ನೆಕ್ಸ್ಟ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂಥ ಇಕ್ವಿಲೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಗಳ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಇಕ್ವಿಲೆಂಟ್ ಆಗಿರುವಂಥ ಸ್ಟ್ರೀಮ್ಗಳು ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಇಲ್ಲಿ ತನಕ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಹೇಳಿನಲ್ಲ ಸ್ನೇಹಿತರೆ, ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನು ನೀವು ಅನ್ರಿಸರ್ವ್ಡ್ OBC ಅಥವಾ EWS ಕ್ಯಾಂಡಿಡೇಟ್ ಇದ್ರಿ ಅಂತಂದ್ರೆ 65% ಅಂಕಗಳೊಂದಿಗೆ ಆ ಕೋರ್ಸನ್ನು ನೀವು ಪಾಸ್ ಮಾಡಿರಬೇಕು. ಇನ್ ಕೇಸ್ SC ST ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 55% ಅಂಕಗಳೊಂದಿಗೆ ಆ ಕೋರ್ಸನ್ನು ನೀವು ಪಾಸ್ ಮಾಡಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಆಗಿರ್ತೀರಿ. ನೆಕ್ಸ್ಟ್ ಇಲ್ಲಿ ಜಾಬ್ ಪ್ರೊಫೈಲ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಅಂದ್ರೆ ಫ್ರೆಷರ್ ಅಭ್ಯರ್ಥಿಗಳಿಗೆ ಏನು ಕೆಲಸ ಕೊಡ್ತಾರ ಅಂತ ಇಲ್ಲಿ ಪ್ರತಿಯೊಂದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೀವು ನೇಮಕ ಆದ್ರಿ ಅಂದ್ರೆ ಏನು ಅಲ್ಲಿ ವರ್ಕ್ ಇರ್ತದ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಅದೇ ರೀತಿ ಪ್ರತಿಯೊಂದು ಹುದ್ದೆಯ ಜಾಬ್ ಪ್ರೊಫೈಲ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಈ ಎಕ್ಸಾಮ್ದೊಳಗೆ ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿರ್ತಾವ್ರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರವನ್ನು ನೀವು ಟಿಕ್ ಮಾಡೋದಿರ್ತದೆ. ಈ ರೀತಿ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಇರ್ತಾವ. ಈ ಕ್ವಶನ್ಸ್ ಪೇಪರ್ 2 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಲಾಗಿರ್ತದೆ. ಒಂದು ಜನರಲ್ ಅಪ್ಟಿಟ್ಯೂಡ್, ಇನ್ನೂ ಒಂದು ಟೆಕ್ನಿಕಲ್ ಅಥವಾ ಪ್ರೊಫೆಷನಲ್ ನಾಲೆಜ್. ಜನರಲ್ ಅಪ್ಟಿಟ್ಯೂಡ್ ಸಿಲೆಬಸ್ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಇನ್ನು ಟೆಕ್ನಿಕಲ್ ಅಥವಾ ಪ್ರೊಫೆಷನಲ್ ನಾಲೆಜ್ ಅಂತಂದ್ರೆ ನೀವು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿಸಿರ್ತೀರಲ್ರಿ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಈ ಪಾರ್ಟಿನಲ್ಲಿ ಕೇಳ್ತಾರೆ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು 2 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ. ನೆಕ್ಸ್ಟ್ ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ ಸ್ನೇಹಿತರೆ. ನೀವು ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಟ್ಯಾಲಿ ಮಾಡಿ ನೋಡ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿ ಈ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಪರ್ಸನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಪರ್ಸನಲ್ ಇಂಟರ್ವ್ಯೂನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪೋಸ್ಟಿಂಗ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಯಾವುದೇ ಹುದ್ದೆಗೆ ನೀವು ಸೆಲೆಕ್ಟ್ ಆದಮೇಲೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಭಾರತದಾದ್ಯಂತ ಯಾವುದೇ ಸ್ಥಳದಲ್ಲಿ ನಿಮಗೆ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ.
ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ, ಅಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಆದವಂಥ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ ಸ್ನೇಹಿತರೆ. ಆಗಲೇ ಏನು ಗರಿಷ್ಠ ವಯೋಮಿತಿ ಎಕ್ಸ್ಪ್ಲೇನ್ ಮಾಡಿನಲ್ರಿ, ಆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ಆ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿ ಇದ್ರಂತ ತಿಳ್ಕೊಳ್ರಿ. ಅದರೊಳಗೂ ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂತಂದ್ರೆ 10 ವರ್ಷ, OBC ಕೆಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಅಥವಾ ST ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರು ಅಂತಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 5 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಪ್ಲಿಕೇಶನ್ ಪ್ರಾಸೆಸ್ದ ಗೈಡ್ಲೈನ್ಸ್ ಕೊಟ್ಟರು ಸ್ನೇಹಿತರೆ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿ ಲಿಂಕ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ನು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ. ಜನರಲ್ ಕ್ಯಾಟಗರಿ, OBC ಮತ್ತು EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ 1180 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಇವೆಲ್ಲವೂ ಪರ್ಮನೆಂಟ್ ಹುದ್ದೆಗಳ ಸ್ನೇಹಿತರೆ. ಇದಿಷ್ಟು ಈ HPCL ಅಂದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.